ಈಗಾಗಲೇ ನೋಡಿದ ಹಾಗೆ ಮಕ್ಕಳು ಹಾಗೆ ತಯಾರಾಗಿದ್ದಾರೆ. ವಿಶ್ವವಿನಾಯಕನೇ ಪ್ರಥಮ ಪುಷ್ಪಾಂಜಲಿ. ಶ್ರೀಮತಿ ಗಾಯತ್ರಿ ಟಿ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಾಯ್ಸ್ ಕಿಡ್ಸ್ ಯೂಟ್ಯೂಬ್ ಚಾನೆಲ್. ಇಷ್ಟೊತ್ತು ಕೇಳಿಸ್ಕೊಂಡ ನಿಮಗೆ ಗೊತ್ತಿರುತ್ತೆ, ದಾವಣಗೆರೆಯಲ್ಲಿ ನಮನ ಅಕಾಡೆಮಿ ಅನ್ನೋ ಒಂದು ಭರತನಾಟ್ಯ ಕಳಿಸಿಕೊಡುವಂಥ ಒಂದು ಅಕಾಡೆಮಿ, ಅಲ್ಲಿ ಅವರ ಗೆಜ್ಜೆ ಅಂದರೆ ಸಲಂಗೈ ಪೂಜೆ ಅಂದರೆ ಗೆಜ್ಜೆಯನ್ನು ಕಟ್ಟುವಂಥ ಪೂಜೆಗೆ ನಮ್ಮನ್ನು ಗೆಸ್ಟ್ ಆಗಿ ಕರೆದಿದ್ರು. ಅದರ ಒಂದು ತುಣುಕುಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಸಂಗೀತ ದೇವತೆ ಸಾಷ್ಟಾಂಗ ವಂದನೆ ಸ್ವರಗಳೇ ತಾಳ ಹೊಳೆಯಾಗಿ ಹರಿವಂತೆ. ಅತಿಥಿ ಸತ್ಕಾರ ನಮ್ಮ ಆತ್ಮವರ್ತೆ ಅತಿ ಸ್ವಾಗತದ ನುಡಿಗೀತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಹೃದಯ ತುಂಬಿ ಸ್ವಾಗತಿಸಲು ಶ್ರೀಯುತ ಗೋಪಾಲಕೃಷ್ಣ ಸರ್ ಅವರ ನುಡಿಪೀಠಕ್ಕೆ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆದಿದೆ. ಹಿಂದೆ ಸಾಕಷ್ಟು ಜನ ಇದ್ದಾರೆ. ನಾನು ಅವರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸುವುದು ನನ್ನ ಕರ್ತವ್ಯ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರದಲ್ಲಿ ಇವತ್ತು ಗುರು ವಿದುಷಿ ಶ್ರೀಮತಿ ಧನಿ ಟಿ ಕಶ್ಯಪ್ ಅವರು. ಇವರು ಭರತನಾಟ್ಯ ಮತ್ತು ಕುಚುಪುಡಿ ಕಲಾವಿದರು. ಮೇಡಮ್ ಈಗ ಸದಾ ಇನ್ನೂ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅವರ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಅವರು ಇಂಥ ಒಂದು ಪ್ರತಿಭೆ ಉಳ್ಳವರು ಅಂತ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವರು ಬೆಂಗಳೂರಿನಲ್ಲಿ ನಾಟ್ಯ ನಿನಾದ ಅಕಾಡೆಮಿ ಅದರ ನಿರ್ದೇಶಕರಾಗಿದ್ದಾರೆ. ನೇರಾಗಿ ಮಾನವೀಯ ಗುರುಗಳು ಕೂಡ ಅವರು ಆಗಿರೋದ್ರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ದೂರ ಅಧ್ಯಕ್ಷರು ಹಾಗೂ ನಮ್ಮ ನಮನ ಅಕಾಡೆಮಿಯ ಉಪಾಧ್ಯಕ್ಷರು ಕೂಡ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಮತಿ ಗಾಯತ್ರಿ ಟಿ ಮೇಡಮ್ ಅವರು, ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಇವ್ರದ್ದು ಗೈಡ್ಸ್ ಗಿಡ್ಸ್ ಅಂತಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ ನ ವಿಶೇಷ ಅಂತಂದ್ರೆ ಅದು ಮಹಿಳಾ ಸಬಲೀಕರಣಕ್ಕೆ ಸಾಕಷ್ಟು ದುಡಿತಾ ಇದೆ. ಅವರು ಯಾರ್ಯಾರು ಮಹಿಳೆಯರು ವಿಶೇಷವಾದ ಒಂದು ಸಾಧನೆಯನ್ನ ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಅವರ ಒಂದು ಬಿಸ್ನೆಸ್ ಆಗಿರ್ಬೋದು, ಅವರ ಒಂದು ಪ್ರತಿಭೆಗಾಗಿರ್ಬೋದು ತುಂಬಾ ಒಂದು ಸಪೋರ್ಟ್ ನ ಮಾಡ್ತಾ ಇದ್ದಾರೆ. ಇದೆಲ್ಲರೂ ಅವರು ಉಚಿತವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗಮನಾರ್ಹ ಒಂದು ಸಂಗತಿ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಮನ ಅಕಾಡೆಮಿಯ ಉಪಾಧ್ಯಕ್ಷರು ಇವಾಗ ಅವರು ನಗರಸಭಾ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರು. ಶ್ರೀ ಆರ್.ಎಚ್. ನಾಗಭೂಷಣ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಪ್ರಾಜೆಕ್ಟ್ ಶುರುವಾಗಿ ಆಲ್ಮೋಸ್ಟ್ ಒಂದು 10 ತಿಂಗಳು ಮೇಲಾಯಿತು. 10 ತಿಂಗಳು ಮಕ್ಕಳನ್ನ ನಾವು ಹೇಳಿದ ಟೈಮಿಗೆ ಪ್ರಾಕ್ಟೀಸಿಗೆ ಕರ್ಕೊಂಡ್ಬಿಟ್ಟು ಗೋಪಿಗೆ ಮಾದರಿಗೆ ಚೆನ್ನಾಗಿ ಬೈದ್ಬಿಟ್ಟು ಹೋದಂತ ಎಲ್ಲಾ ಪೋಷಕರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರಗಳು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾಲಿ ಸಂಧ್ಯಾ ದೀಪ ನಮೋಸ್ತುತೆ. ಸಂಸ್ಕೃತಿಯ ಮೆರಗನ್ನ ಸೂಚಿಸುವಂತಹ ದೀಪವನ್ನ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನ ಕೇಳ್ಕೊಳ್ತಾ ಇದ್ದೀನಿ. ಜ್ಯೋತಿ ಬೆಳಗಿಸಿ ಆ ಎಲ್ಲ ಮಕ್ಕಳೊಟ್ಟಿಗೆ ಒಂದೆರಡು ಫೋಟೋನು ತೆಗೆಸ್ಕೊಂಡ್ವಿ. ಏನಂದರೆ ತುಂಬ ಸಂತೋಷವಾಗೋದು.
ಈ ಥರ ಒಂದು ಏನಂತಾರೆ, ಮಕ್ಕಳಿಗೆ ಆರೋಗ್ಯದ ಕಡೆಗೆ ನಿಟ್ಟಿನಲ್ಲಿ ನೋಡಿದ್ರೂ ಕೂಡ ಒಳ್ಳೆಯದು, ಹಾಗೆ ನಮ್ಮ ಸಂಸ್ಕಾರದ ನಿಟ್ಟಿನಲ್ಲಿ ನೋಡಿದ್ರೂ ಕೂಡ ಒಳ್ಳೆಯದು. ಈ ಥರ ಒಂದು ಶಾಸ್ತ್ರೀಯವಾಗಿ ಕಲಿಸುವಂಥ ನೃತ್ಯ ಶಾಲೆಗಳಾಗಲಿ, ಸಂಗೀತ ಶಾಲೆಗಳಾಗಲಿ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿಗೊಳ್ಳಬೇಕು, ಇನ್ನೂ ಹೆಚ್ಚೆಚ್ಚು ತೆರೆಯುವಂತಾಗಬೇಕು, ಹೆಚ್ಚೆಚ್ಚು ಮಕ್ಕಳಿಗೆ ಇದರ ಲಾಭ ಸಿಗುವಂತಾಗಬೇಕು ಅನ್ನೋದು ನನ್ನ ಆಸೆ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡುವಾಗ. ಹಾಗೆ ಅಲ್ಲಿ ನಟರಾಜನ ಪೂಜೆ ಕೂಡ ಆಗಿತ್ತು, ಸರಸ್ವತಿ ಪೂಜೆ ಆಗಿತ್ತು. ನಾವು ಹೂಗಳನ್ನು ಹಾಕಿ ಅಲ್ಲಿಂದ ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಂಡ್ವಿ. ಎಲ್ರಿಗೂ ಈ ಸಂಜೆಯ ವಂದನೆಗಳು. ನಮನ ಅಕಾಡೆಮಿ ದಾವಣಗೆರೆ ಇವತ್ತಿನ ಈ ಕಾರ್ಯಕ್ರಮ ನಮನ ಶ್ರೀ ಪ್ರಶಸ್ತಿಯನ್ನ ಗುರು ವಿದುಷಿ ಶ್ರೀಮತಿ ಧರಣಿ ಟಿ ಕಶ್ಯಪ್ ಅವರಿಗೆ ನೀಡ್ತಾ ಇದ್ದಾರೆ. ಅವರ ಪರಿಚಯ ಹಾಗೂ ಸಾಧನೆಯನ್ನ ನಾನು ಈ ಸಂದರ್ಭದಲ್ಲಿ ಓದಿ ಇಷ್ಟಪಡ್ತಾ ಇದ್ದೇನೆ. ಗುರು ವಿದುಷಿ ಶ್ರೀಮತಿ ಧರಣಿ ಟಿ ಕಶ್ಯಪ್ ಆದ ತಾವು ದಿನಾಂಕ 7/5/1969 ಶ್ರೀಮತಿ ಲಕ್ಷ್ಮೀದೇವಿ ಹಾಗೂ ಶ್ರೀ ವೆಂಕಟರಮಣ ನಾಯ್ಡು ದಂಪತಿಗಳ ಮಗಳಾಗಿ ಜನಿಸಿದರು. ಶ್ರೀ ಕಾಲೇಶ್ ಕಶ್ಯಪ್ ಎಂಬುವರನ್ನ ಮದುವೆಯಾಗಿ ಸುಶಾಂತ್ ಕಶ್ಯಪ್ ಎಂಬ ಮಗನನ್ನು ಪಡೆದು ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ. ಪ್ರಾರಂಭದಲ್ಲಿ ಭರತನಾಟ್ಯವನ್ನು ಅರುಣ್ ಕಲಾವಿದರ ಬಳಿ ಕಲಿತು 1983ರಲ್ಲಿ ರಂಗ ಪ್ರವೇಶ ಮಾಡಿರುತ್ತೀರಿ. ನಂತರ ಅವರ ಪ್ರೀತಿಯ ನೃತ್ಯ ಪ್ರಕಾರವಾದ ಕುಚಿಪುಡಿಯನ್ನ ಹೆಸರಾಂತ ನೃತ್ಯ ಗುರುಗಳಾದ ಗುರು ಶ್ರೀಮತಿ ಸುನಂದಾದೇವಿ ಹಾಗೂ ದಿವಂಗತ ಶ್ರೀಮತಿ ರಾಜೇಶ್ವರಿಯವರ ಬಳಿ ಕಲಿತುದಲ್ಲದೆ ಪ್ರಖ್ಯಾತ ಗುರುಗಳಾದ ಡಾಕ್ಟರ್ ಮಾಯಾರಾವ್ ಅವರ ಬಳಿ ಕಥಕ್ ನೃತ್ಯವನ್ನ ಸಹ ಅಭ್ಯಾಸ ಮಾಡಿರುತ್ತೀರಿ. ಚಿಗುರುವ ಮೊಳಕೆಯಲ್ಲಿ ಕಲೆಯ ಹುಡುಕಿ ಅದಕ್ಕೆ ಜೀವ ತುಂಬುತ್ತಿರುವುದು ನಮನ. ಇದುವೇ ದಾವಣಗೆರೆಯ ಸಾಂಸ್ಕೃತಿಕ ಕೇಂದ್ರವಿದ್ದು ನಮನ ಅಕಾಡೆಮಿ. 2019ರಲ್ಲಿ ಗುರು ವಿದುಷಿ ಮಾಧವಿ ಟಿಕೆಯವರ ನೇತೃತ್ವದಲ್ಲಿ ಸ್ಥಾಪನೆಯಾದ ನಮನ ಅಕಾಡೆಮಿಯು ಭರತನಾಟ್ಯ ಶಾಸ್ತ್ರೀಯ ನೃತ್ಯ ಪ್ರಕಾರದಲ್ಲಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದಾರೆ. ಪ್ರತಿಷ್ಠಿತ ಏಕಲವ್ಯ ಶಾಲೆಯಲ್ಲಿ ಹಾಗೂ ನಗರದ ಆಂಜನೇಯ ಬಡಾವಣೆಯ 16ನೇ ಕ್ರಾಸಿನಲ್ಲಿ ನಿರಂತರವಾಗಿ ತರಗತಿಗಳು ನಡೆಯುತ್ತಿದೆ. ಹೌದು, ಭರತನಾಟ್ಯದ ಕಂಪನ್ನ ವಿಶ್ವದೆಲ್ಲೆಡೆ ಪಸರಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದ ಸಂಸ್ಥೆ ನಮ್ಮದು. 2019 ಮಲೇಷ್ಯಾದಲ್ಲಿ ನಡೆದ 22ನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ನೃತ್ಯ ಶೈಲಿ ಭರತನಾಟ್ಯ ಹಾಗೂ ಲಘುಶಾಸ್ತ್ರೀಯ 2021-22ರಲ್ಲಿ ಥೈಲ್ಯಾಂಡ್ನಲ್ಲಿ ನಡೆದ 30ನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ನೃತ್ಯ ಶೈಲಿ ಭರತನಾಟ್ಯ ಹಾಗೂ ಲಘುಶಾಸ್ತ್ರೀಯ 2023 ವಿಯೆಟ್ನಾಂನ ಹೊಚಿಮಿನ್ ನಗರದಲ್ಲಿ ಯೋಗ ವರ್ಲ್ಡ್ ಆಯೋಜಿಸಿದ್ದ ಆರ್ಟಿಸ್ಟಿಕ್ ಯೋಗ ಮತ್ತು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಂ ನೃತ್ಯ ಶೈಲಿ ಭರತನಾಟ್ಯ 2025ರಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ 47ನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ನೃತ್ಯ ಶೈಲಿ ಕನ್ನಡ ಕಂಪನ್ನು ಪಸರಿಸುವ ಸಮಕಾಲೀನ ನೃತ್ಯ. ವಿದೇಶದಲ್ಲಿ ಸಾಧನೆಯ ಶಿಖರವೇರಿದ ನಮನ ಅಕಾಡೆಮಿ ಮಕ್ಕಳಿಗೆ ತವರಿನಲ್ಲಿ ಅವಕಾಶಗಳ ಹೆಬ್ಬಾಗಿಲು ತೆರೆಯಿತು. ಮೂಡಣ, ಪಡುವಣ, ತೆಂಕಣ, ಬಡಗಣ ಹೀಗೆ ದೇಶದೆಲ್ಲೆಡೆ ಮತ್ತೆ ಮನೆಮಾತಾಗಿದ್ದು ನಮನ. ಈ ಅಕಾಡೆಮಿಯ ಸ್ಥಾಪಕರಾಗಿ ಸಂಸ್ಥೆಯ ಸರ್ವೋನ್ನತ ಏಳಿಗೆಗೆ ಬೆನ್ನೆಲುಬಾಗಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಲ್ಲಿ ಕಲೆಗೆ ಹೊಸ ಅರ್ಥ ನೀಡಿ ಕಲಾ ಪೋಷಣೆ ಮಾಡುತ್ತಿರುವವರು ಗುರುಗಳಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟ್ಯ ಮಯೂರಿ ವಿದುಷಿ ಶ್ರೀಮತಿ ಮಾಧವಿ ಡಿಕೆ. ಸಲಂಬೆ ಪೂಜೆಯು ಸಲಂಬೆ ಅಥವಾ ನೃತ್ಯ ಕಲಾವಿದರ ಪಾದದ ಗಂಟೆಗಳನ್ನು ಗೌರವಿಸುವ ಸಮಾರಂಭವಾಗಿದೆ. ಸಲಂಬೆ ಎಂದರೆ ಕಲಾವಿದರ ಪಾದದ ಗಂಟೆಗಳು ಮತ್ತು ಪೂಜೆ ಎಂದರೆ ದೇವರಿಗೆ ಪ್ರಾರ್ಥನೆ. ಸಲಂಬೆ ಪೂಜೆಯು ನರ್ತಕರ ನೃತ್ಯದ ಆದಿ ಹಂತವನ್ನು ಯಶಸ್ವಿಯಾಗಿ ಪೂರೈಸಿದ ನಂತರ ನಡೆಯುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಮಾರಂಭ. ಸಲಂಬೆ ನರ್ತಕರ ವೇಷಭೂಷಣದ ಅತ್ಯಂತ ಮಂಗಳಕರವಾದ ವಸ್ತು. ಇದನ್ನು ಪೀಠದ ಮೇಲೆ ಇರಿಸಲಾಗುತ್ತದೆ ಮತ್ತು ಆಶೀರ್ವದಿಸಲಾಗುತ್ತದೆ. ನಂತರ ನರ್ತಕರು ತನ್ನ ಗುರುಗಳಿಂದ ಮೊದಲ ಬಾರಿಗೆ ಸಲಂಬೆ ಸ್ವೀಕರಿಸುತ್ತಾರೆ. ಅದನ್ನು ಧರಿಸಿ ತನ್ನ ಮೊದಲ ಹೆಜ್ಜೆಯನ್ನು ವೇದಿಕೆಯ ಮೇಲೆ ಇಡುತ್ತಾರೆ. ಸಂಭ್ರಮದ ಪ್ರಮುಖ ಅಂಶಗಳು: ನೃತ್ಯ ಕಲಾವಿದರ ಮೊದಲ ಪ್ರಕಾರ ಸಲಂಬೆ ಪೂಜೆಯ ಮೂಲಕ ನರ್ತಕರು ನೃತ್ಯದ ಪ್ರಥಮ ಹಂತವನ್ನು
ಪೂರೈಸಿದ್ದನ್ನು ಗುರುತಿಸಲಾಗುತ್ತದೆ. ಇದು ನೃತ್ಯ ಜೀವನದ ಪ್ರಮುಖ ಹಂತವಾಗಿದೆ. ಪೂಜೆ ಮತ್ತು ಧಾರ್ಮಿಕ ವಿಧಿಗಳು. ಪೂಜೆ ವೇಳೆ ದೇವತೆಗಳಿಗೆ ಈಶ್ವರ, ನೃತ್ಯ ಗಣಪತಿ ಅರ್ಚನೆ ಮಾಡಲಾಗುತ್ತದೆ. ಸಲಕರಣೆಗಳನ್ನು ಪೂಜಿಸಲಾಗುತ್ತದೆ. ಇವು ನೃತ್ಯದ ಪ್ರಮುಖ ಪರಿಕರಗಳು. ನೃತ್ಯ ಪ್ರದರ್ಶನ. ನರ್ತಕರು ಕಲಿತ ಪ್ರಕಾರಗಳನ್ನು ಧಾರ್ಮಿಕತೆಯೊಂದಿಗೆ ಪ್ರದರ್ಶಿಸುತ್ತಾರೆ. ಇದರಲ್ಲಿ ಗೆಜ್ಜೆಗಳ ಧ್ವನಿಯ ಮಹತ್ವವಿದೆ. ಗುರುವಿನ ಸಾನ್ನಿಧ್ಯ. ಸಲಕರಣೆ ಪೂಜೆಯು ನರ್ತಕರ ಶ್ರದ್ಧೆ ಮತ್ತು ಗುರುವಿನ ಪವಿತ್ರ ಮಾರ್ಗದರ್ಶನಕ್ಕೆ ಗೌರವ ಸಲ್ಲಿಸುವ ಒಂದು ಭಾಗವಾಗಿದೆ. ಈ ಸಮಾರಂಭದ ಮೂಲಕ ನರ್ತಕರು ತಮ್ಮ ನೃತ್ಯ ಯಾಗದ ಮೊದಲ ಹಂತವನ್ನು ಪೂರೈಸಿ ನೃತ್ಯದ ಮುಂದಿನ ಅಧ್ಯಯನ ಮತ್ತು ಪ್ರದರ್ಶನದ ಮಾರ್ಗವನ್ನು ಪ್ರಾರಂಭಿಸುತ್ತಾರೆ. ಶ್ರೀಮತಿ ಗಾಯತ್ರಿ ಟಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಗಾಯ್ಸ್ ಗಿಡ್ಸ್ ಯೂಟ್ಯೂಬ್ ಚಾನೆಲ್, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರನ್ನು ಮಾತನಾಡಬೇಕಾಗಿ ಕೇಳಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ. ಮೂಲತಃ ನಾನು ಇದೇ ಜಿಲ್ಲೆಯವರು. ಗಂಡನ ಮನೆ, ತವರು ಮನೆ ಎರಡು ಇದೇ ಜಿಲ್ಲೆ. ನಾನು ಇದೇ ಬಾಪೂಜಿ ಶಾಲೆಯಲ್ಲಿ 10 ವರ್ಷ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ಅದು ಯಾಕೆ ಗೊತ್ತಿಲ್ಲ, ನನಗೆ ಈ ಅಕಾಡೆಮಿ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ತುಂಬಾ ಖುಷಿ ಆಯಿತು, ಹಾಗೆ ತುಂಬಾ ಹೆಮ್ಮೆ ಅನಿಸ್ತದೆ. ನಮ್ಮ ದಾವಣಗೆರೆಯಲ್ಲಿ ಇಂಥ ಒಂದು ಅದ್ಭುತವಾದ ನೃತ್ಯ ಶಾಲೆ ಇದೆ, ಇಂಥ ಒಬ್ಬ ಶಿಕ್ಷಕರು ಇದ್ದಾರೆ ಅಂತ ತಿಳ್ಕೊಂಡು ತುಂಬಾ ಖುಷಿ ಆಗ್ತದೆ. ಅದು ಮಾಧವಿ ಮೇಡಮ್ಗೆ ಅಭಿನಂದನೆಗಳು. ಆಕ್ಚುಲಿ ಪ್ರತಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ವುಮನ್ ಅಂತ ಹೇಳ್ತಾರೆ. ಬಟ್ ನನ್ನ ವಿಷಯ ತಗೊಂಡ್ರು, ಹಾಗೆ ಮಾಧವಿ ಮೇಡಮ್ ವಿಷಯ ತಗೊಂಡ್ರು, ಮನೆಯಲ್ಲಿ ಪ್ರೋತ್ಸಾಹ, ಯಜಮಾನರ ಪ್ರೋತ್ಸಾಹ, ಮಕ್ಕಳ ಪ್ರೋತ್ಸಾಹ ಇದ್ರೆ ನಾವ್ಯಾವ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ನಾನು ಫಸ್ಟ್ ಕಂಗ್ರಾಚುಲೇಟ್ ಗೋಪಾಲ್ ಸರ್. ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಈ ತರ ಕುಟುಂಬಗಳಿದ್ದಾಗ ನಾವು ಕೂಡ ಹೆಣ್ಮಕ್ಳು ಧೈರ್ಯವಾಗಿ ಹೊರಗಡೆ ಹೋಗ್ಬೋದು, ಏನಾದ್ರೂ ಸಾಧನೆ ಮಾಡ್ಬೋದು. ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ತುಂಬಾ ವಿಚಾರ ಅನಿಸುತ್ತೆ. ತಿಳ್ಕೊಂಡು ತುಂಬಾ ಹೆಮ್ಮೆಯೂ ಅನಿಸ್ತಾರೆ. ಯಾಕಂದ್ರೆ ದೇಶ ವಿದೇಶಗಳಲ್ಲಿ ಹೋಗಿ ಈ ಮಕ್ಕಳು ಅವರ ಶಿಕ್ಷಕರ ಜೊತೆ ಹೋಗಿ ಅಲ್ಲಿ ಪ್ರದರ್ಶನಗಳನ್ನ ಕೊಟ್ಟು ಸನ್ಮಾನಗಳನ್ನು ತಗೊಂಡು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ನಮ್ಮ ಕೈಗಾಗಿದ್ದರೆ ನಾವು ಕೂಡ ಮಾಡಿ ಇಷ್ಟಪಡ್ತೀವಿ. ಮುಂದಕ್ಕೆ ಹೆಚ್ಚೆಚ್ಚು ಶಿಷ್ಯರು ನಿಮಗೆ ಸಿಗ್ತಾರೆ ಅಂತ ಹೇಳಿ ಇಷ್ಟಪಡ್ತೀವಿ. ಯಾಕಂದ್ರೆ ಒಂದು ಒಳ್ಳೆಯ ನೃತ್ಯ ಶಾಲೆ ದಾವಣಗೆರೆ ಇತ್ತು, ಸ್ಮಾರ್ಟ್ ಇತ್ತು, ನಾನು ನೋಡಿದ್ದೆ. ಆದ್ರೆ ಎಲ್ಲೋ ಒಂದು ಕಡೆ ಡೆಡಿಕೇಟೆಡ್ ಆಗಿ ಎಲ್ಲಿಂದ ಅನಿಸ್ತಾ ಇತ್ತು, ಗೊತ್ತೇ ಅನಿಸ್ತಾ ಇತ್ತು. ತುಂಬಾ ಖುಷಿ ಇದೆ. ಅಂಡ್ ವೇದಿಕೆ ಮೇಲೆ ಎಲ್ಲ ಗಣ್ಯರು ನಾನು ನಮಿಸ್ತಾ ಪೋಷಕರಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ. ಧನ್ಯವಾದ ಎಲ್ಲರಿಗೂ. ಮುಂಚೆ ತಂದೆ ಬಿಸಿ, ತಾಯಿ ಹೊರಗಡೆ ಹೋಗ್ತಾ ಇರಲ್ಲ. ಈ ಒಂದು ಕೊರತೆಯಿಂದ ಎಷ್ಟೋ ಮಕ್ಕಳು ಅವರಲ್ಲಿ ಕಲೆ ಇದ್ರು ಕೂಡ ಆಚೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವತ್ತು ನೋಡಿ, ತಂದೆ ತಾಯಿ ಇಬ್ರು ಮಗುನ ಕರ್ಕೊಂಡು ಬಂದು ಪ್ರೋಗ್ರಾಮ್ ಪೂರ್ತಿ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀರಾ. ಅಷ್ಟೇ ಅಲ್ಲ, ಈ ತರ ಮಾಡೋ ಹೇಳಿದ್ರೆ 1 ವರ್ಷದಿಂದ ಇದಕ್ಕೆ ಪ್ರಿಪರೇಷನ್ ನಡೆದಿದೆ. 1 ವರ್ಷದಿಂದ ಮಕ್ಕಳನ್ನ ಕರ್ಕೊಂಡು ಬರೋದು, ನಿಂತ್ಕೊಂಡು ಪ್ರಾಕ್ಟೀಸ್ ಮುಂದೆ ಮನೆಯಲ್ಲಿ ಕರ್ಕೊಂಡು ಹೋಗೋದು, ಮತ್ತೆ ಸ್ಕೂಲ್ನ ನಿಭಾಯಿಸಬೇಕು, ಅವರ ಸ್ಟಡೀಸ್ ಬಗ್ಗೆ ಗಮನ ಕೊಡಬೇಕು. ಇದೆಲ್ಲರೂ ನಡೆಸ್ಕೊಂಡು ಇವತ್ತು ಬಂದು ಕೂತಿದೆ. ಆದ್ರೆ ಮೊದಲಿಗೆ ಪೋಷಕರಿಗೆ ನನ್ನ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಓದಬೇಕು, ಫಸ್ಟ್ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಬಂದ್ರೆ ಸಾಕು, ಮಿಕ್ಕಿದೆಲ್ಲ ಆಮೇಲೆ ಅನ್ನೋ ಕಾಲ. ಅದರಲ್ಲೂ ನಮ್ಮ ಮಕ್ಕಳು ಎಲ್ಲಾ ವಿಧದಲ್ಲೂ ಬೆಳಿ, ಎಲ್ಲಾ ರಂಗದಲ್ಲೂ ಅವ್ರ ಹೆಸರು ಮಾಡಲಿ ಅಂತ ಕೆಲವು ಪೋಷಕರು ಮಾತ್ರ ಈ ರೀತಿ ಪರಿತಪಿಸ್ತಾ ಇರ್ತೀರ. ಅಂಡ್ ಗುಡ್ ಲಕ್ ನಿಮಗೂ, ನಿಮ್ಮ ಮಕ್ಕಳಿಗೂ ಆಲ್ ದ ಬೆಸ್ಟ್. ಅಂಡ್ ಮೇಡಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ನಿಮ್ಮೊಟ್ಟಿಗೆ ಇದನ್ನೆಲ್ಲ ನಾನು ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಅನಿಸ್ಬೋದು. ಹೌದು, ಈ ಥರ ಒಂದು ಅದ್ಭುತವಾದ ಶಾಲೆ, ಅದ್ಭುತವಾದ ಒಂದು ಅಕಾಡೆಮಿ ನಮ್ಮ ದಾವಣಗೆರೆಯಲ್ಲಿದೆ. ಯಾರಾದರೂ ದಾವಣಗೆರೆಯವ್ರು ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಸೇರಿಸಿ. ಬೇರೆ ಊರಲ್ಲಿದ್ದರೆ ಅಲ್ಲಿರೋ ಹತ್ತಿರದಲ್ಲಿರುವಂಥ ನೃತ್ಯ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ. ಮಕ್ಕಳು ನೋಡ್ತಾನೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, ಆರೋಗ್ಯ ಕೂಡ ಸುಧಾರಿಸುತ್ತೆ. ತುಂಬ ಜನರಿಗೆ ಗೊತ್ತಿರಲ್ಲ, ಭರತನಾಟ್ಯ ಒಂದು ಒಳ್ಳೆಯ ಎಕ್ಸಸೈಸ್ ಕೂಡ. ನಾ ಕಳೆದ ಆ ಅದ್ಭುತ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಒಂದು ನನಗೆ ಸಿಕ್ಕಿರೋ ಪ್ಲ್ಯಾಟ್ಫಾರ್ಮ್ ಅಂದರೆ ಈ ಯೂಟ್ಯೂಬ್. ಇದಕ್ಕೆ ಮುಂಚೆ ನನಗೆ ಈ ಥರದ್ದೆಲ್ಲ ಹೇಳ್ಕೋಬೇಕು, ಹಂಚ್ಕೋಬೇಕು ಅಂದರೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಈಗ ನೀವು ನೋಡ್ತಾ ಇರೋದು ಕೃಷ್ಣನ ಒಂದು ಬೆಳವಣಿಗೆಯ ಸಮಯದಲ್ಲಿ, ಅಂದರೆ ಕೃಷ್ಣ ಲೀಲೆ ಅಂತಲೇ ಹೇಳ್ಬೋದು, ಆದಂಥ ಘಟನೆಗಳನ್ನು ನಾವೀಗ ನೋಡ್ತಾ ಹೋಗ್ತೀವಿ. ಅದನ್ನು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಬಾಲಕೃಷ್ಣ ಹುಟ್ಟಿರ್ತಾನಲ್ವಾ,
ವಾಸುದೇವ ನೀವು ನೋಡ್ಬೋದು, ದೇವಕಿ ಮತ್ತು ವಾಸುದೇವ ಜೈಲಲ್ಲಿರ್ತಾರೆ, ಕಂಸ ಓಡಾಡ್ತಾ ಇರ್ತಾನೆ. ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ದೇವಕಿ ಮಲಗಿರ್ತಾಳೆ. ಈಗ ದೇವಕಿ ಕೃಷ್ಣನಿಗೆ ಜನ್ಮ ಕೊಡ್ತಾಳೆ. ಕೃಷ್ಣನಿಗೆ ಜನ್ಮ ಕೊಟ್ಟಾಗ ದೇವಕಿ ಹೇಳ್ತಾಳೆ ವಾಸುದೇವನಿಗೆ, ಕೃಷ್ಣನನ್ನು ನೀವು ತೊಗೊಂಡು ಹೋಗಿ ಎಲ್ಲಾದರೂ ದೂರ ಅವನು ಬೆಳೀಲಿ ಬಿಟ್ಟು ಬಂದುಬಿಡಿ ಅಂತ. ಸೊ ಸಮುದ್ರ ದಾಟ್ಕೊಂಡು ವಾಸುದೇವ ಕೃಷ್ಣನನ್ನು ಕರ್ಕೊಂಡು ಹೋಗಬೇಕಾಗತ್ತೆ. ಎಷ್ಟು ಕಷ್ಟಪಡ್ತಾನೆ ಅಂತಂದರೆ ಆ ಸುರಿಯೋ ಮಳೆಯಲ್ಲಿ 7 ಎಡೆಯ ಸರ್ಪ ಆ ಕೃಷ್ಣನ ಮೇಲೆ ಒಂದು ಛತ್ರಿಯ ರೂಪದಲ್ಲಿ ನಿಂತ್ಕೊಳ್ಳುತ್ತೆ. ಯಾವುದೇ ಮಳೆ ಹನಿ ಬೀಳದೇ ಇರೋ ಥರ ಕಾಪಾಡುತ್ತೆ. ವಾಸುದೇವ ಅಲ್ಲಿಂದ ಬೃಂದಾವನ ತಲುಪೋವರೆಗೂ ಹೋಗಿ ಅಲ್ಲಿ ಮಗುವನ್ನು ಇಟ್ಟು ಬರ್ತಾನೆ. ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ, ನಿಮಗೆ ಮುಂದೆ ಕೃಷ್ಣನಿಗೆ 2ನೆಯ ತಾಯಿ ಯಶೋದೆ ಸಿಗ್ತಾಳೆ. ಯಶೋದ ತನ್ನ ಹೆತ್ತ ಮಗುಗಿಂತ ಹೆಚ್ಚಾಗಿ ಕೃಷ್ಣನ ಸಾಕುತ್ತಾಳೆ. ಒಂದಿನ ಕೃಷ್ಣ ಮಣ್ಣು ತಿಂತಾ ಇರ್ತಾನೆ. ಯಶೋದೆ ಬಂದು ಚೆನ್ನಾಗಿ ಬೈತಾಳೆ, ಮಣ್ಣು ತಿನ್ನಬಾರ್ದು, ಒಳ್ಳೆಯದಲ್ಲ ಅಂತೇಳಿ. ಇಲ್ಲಮ್ಮ ಅಂತಾನೆ. ಎಲ್ಲಿ ಮಾಡು ಅಂದಾಗ ಕೃಷ್ಣ ಬಾಯಿ ತೆಗೆದಾಗ ಇಡೀ ಭೂಮಂಡಲ ಅಂದರೆ ಬ್ರಹ್ಮಾಂಡನೇ ಅವನ ಬಾಯಲ್ಲಿ ಕಾಣಿಸುತ್ತೆ. ತಲೆ ಸುತ್ತಿ ಯಶೋದೆ ಅಲ್ಲೇ ಬೀಳ್ತಾಳೆ. ಇದೆಲ್ಲ ನೋಡುವಾಗ ಕೃಷ್ಣ ಹುಟ್ಟಿದಾಗಿಂದಲೇ ಒಂದು ಏನು ಹೇಳ್ತಾರೆ, ದೈವತಾ ಪುರುಷ. ಅವನಲ್ಲಿ ಈ ಇಡೀ ಭೂಮಂಡಲನೇ ಆಟ ಆಡಿಸುವಂಥ ಒಂದು ಶಕ್ತಿ ಇತ್ತು. ಇಲ್ಲಿ ಗೋಪಿಕೆಯರೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ಅವರ ಒಡವೆ ಬಟ್ಟೆ ಸೀರೆನೆಲ್ಲ ಗದ್ಕೊಂಡು ಹೋಗ್ಬಿಡ್ತಾನೆ. ಅವರೆಲ್ಲ ಹತ್ತು ಕರೆದು ಬೇಡ್ಕೊಂಡು ಆನಂತರ ಕೃಷ್ಣ ಅವರಿಗೆ ಬಟ್ಟೆಗಳನ್ನು ಕೊಡ್ತಾನೆ. ನೀರು ತೊಗೊಂಡು ಹೋಗ್ತಾ ಇದ್ರೆ ಕಲ್ಲು ಹೊಡೆಯೋದು, ಇದೆಲ್ಲ ನೋಡಿ ಗೋಪಿಕೆಯರೆಲ್ಲ ಬಂದು ಕೃಷ್ಣನ ತಾಯಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೋಡಿ ನಿಮ್ಮ ಮಗ ಹಿಂಗೆ ಮಾಡ್ದ ಅಂತ ಹೇಳಿ. ಇಲ್ಲಿ ಕೃಷ್ಣನ ಪಾತ್ರ ನಿರ್ವಹಿಸ್ತಾ ಇರೋದು ನನ್ನ ಫ್ರೆಂಡ್ ಮಗಳು. ಏನು ಅದ್ಭುತವಾಗಿತ್ತು ಮಕ್ಕಳ ಎಕ್ಸ್ಪ್ರೆಷನ್, ಒಬ್ರಿಗಿಂತ ಒಬ್ಬರು. ನನಗದು ಎದ್ದು ಬರೋಕ್ಕೆ ಮನಸ್ಸು ಬರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಕೃಷ್ಣ ನನಗೆ ಎಲ್ಲರೂ ಕಂಪ್ಲೇಂಟ್ ಹೇಳಿದಾಗ ಆ ತಾಯಿ ನಂಬೋದೇ ಇಲ್ಲ. ಕೃಷ್ಣ ಆ ರೀತಿ ಹೇಳ್ತಾನೆ, ಇಲ್ಲ ಅಮ್ಮ ನಾನು ಆ ಥರ ಮಾಡೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಇವರೆಲ್ಲ ಅಂದಾಗ ಯಶೋದೆ ಅವರೆಲ್ರಿಗೂ ಬೈದು ಕಳಿಸ್ತಾಳೆ. ಆನಂತರ ಕೃಷ್ಣ ಅಂದರೆ ಗೋಪಾಲರು, ಇವರು ಗೋವುಗಳನ್ನು ಕಾಯ್ತಾರಲ್ಲ, ಗೋಪಾಲರ ಜೊತೆಗೆ ದಿನ ಸಮಯ ಕಳೆಯೋದ್ರನ್ನ ನೋಡಿದ್ವಿ. ಹಾಗೆ ಈಗ ಕಾಳಿಂಗ ಮರ್ದನ ಅಂದರೆ ಕಾಳಿಂಗ ಸರ್ಪ ಸಮುದ್ರದಲ್ಲಿ ಇರುತ್ತೆ. ಕೃಷ್ಣ ಆ ಸಮುದ್ರಕ್ಕೆ ಹೋಗಿ ಆ ಸರ್ಪನ ಸಂಹಾರ ಮಾಡಿ ಸರ್ಪದ ಮೇಲೆ ನಿಂತು ನಾಟ್ಯ ಮಾಡ್ತಾನೆ. ಆ ಒಂದು ದೃಶ್ಯ ಅದ್ಭುತ. ನಾವೆಲ್ಲ ಮಹಾಭಾರತ ರಾಮಾಯಣ ನೋಡುವಾಗ ಕಣ್ಣಲ್ಲಿ ಕಟ್ಟದಂಗಿದೆ ಆ ಒಂದು ದೃಶ್ಯಗಳು. ಈಗ ನೋಡಿ, ಆ ಸರ್ಪನ ಮಣಿಸಿ ಆ ಸರ್ಪದ ಮೇಲೆ ನಿಂತು ಕೃಷ್ಣ ನಾಟ್ಯ ಮಾಡ್ತಾನೆ. ನನಗೆ ಯಾಕೋ ಗೊತ್ತಿಲ್ಲ, ಇದೆಲ್ಲ ತುಂಬ ಮನಸ್ಸಿಗೆ ಹಿಡಿಸಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಮಕ್ಕಳಿಗೆಲ್ಲ ಮನಸ್ಫೂರ್ತಿಯಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಅಭಿನಂದನೆಗಳನ್ನು ತಿಳಿಸ್ತೀನಿ. ಎಷ್ಟು ಅದ್ಭುತವಾಗಿ ಮಾಡಿದ್ರಿ ಮಕ್ಕಳ ಅಂದರೆ, ಯಾವ ದೊಡ್ಡವರು ಕೂಡ ಪ್ರಯತ್ನ ಮಾಡಿದ್ರು ಅಷ್ಟು ಈ ಎಕ್ಸ್ಪ್ರೆಷನ್ಸ್ ಕೊಡಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಗೆಸ್ಟಾಗಿ ಫ್ರೆಂಡ್ ಸೀಟಲ್ಲಿ ಕೂತಿದ್ರಿಂದ ಸ್ಟೇಜ್ ಸ್ವಲ್ಪ ದೂರ ಅನಿಸ್ತಾ ಇತ್ತು. ಅಂದರೆ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಎದ್ದು ರೆಕಾರ್ಡ್ ಮಾಡಬೇಕಿತ್ತು, ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ವೆಲ್ಕಮ್ ಡೆಕೋರೇಷನ್ಸ್ ಬಹಳ ಚೆನ್ನಾಗಿ ಮಾಡಿದರು. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಗೊತ್ತಲ್ಲ, ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಪ್ರೋತ್ಸಾಹನೇ ನನಗೆ ಪ್ರತಿದಿನ ಒಂದು ಮೋಟಿವೇಶನ್. ನೆನ್ನೆ ಪರ್ಸ್ನಲ್ ಕೆಲಸಗಳಿಂದ ಆಚೆ ಹೋಗಿದ್ದರಿಂದ ನನಗೆ ವ್ಲಾಗ್ ಹಾಕಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ತುಂಬ ಕಾದಿರ್ತೀರಾ ಅಂತಲೂ ಗೊತ್ತು, ಕ್ಷಮಿಸಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಕೃಷ್ಣನ ಲೀಲೆಗಳನ್ನು ಅಥವಾ ಕೃಷ್ಣನ ಪುಟ್ಟ ಪುಟ್ಟ ಮೂರ್ತಿಗಳನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು.